ಅನ್ಫಾರ್ಚುನೇಟ್ಲಿ ಆ ಪ್ಲಾನ್ ಪೋಪಟ್ ಆಯ್ತು. ಯಾಕೆ ಗೊತ್ತಾ, ಇವರು ವೆಜಿಟೇರಿಯನ್ ಇವತ್ತು ಮಂಡೇ ಅಲ್ಲ. ನಮ್ಮ ಹೆಂಡತಿಗೆ ಒಂದು ಅಪಾಯಿಂಟ್ಮೆಂಟ್ ಇತ್ತು. ಯಾವ ಅಪಾಯಿಂಟ್ಮೆಂಟ್ ಅಂತ ಕಡೆಗೆ ಹೇಳ್ತೆ. ಕಡೆಗೆ ಅವ್ರ ಲೇಡೀಸ್ ಪ್ರಾಡಕ್ಟ್ ಎಲ್ಲ ನಾವು ಓಪನ್ ಮಾಡಿದ್ರೆ ಸರಿ ಆತ್ಲೆ. ಮದ್ದು ಜಾಸ್ತಿ ನೀರು ಕೊಡುವ ನೀರು ಕೆಳಗೆ ಇತ್ತು. ಹಂಗಾರೆ ನೀ ಹೇಳೋದು ಇದು ಡವ್ ಕೂಡ ಡೂಪ್ಲಿಕೇಟ್ ಮಾಡ್ತಾರೆ ಜನರು. ಸೊ ನಾವು ಅವ್ರನ್ನ ಡ್ರಾಪ್ ಅಲ್ಲ ಅವ್ರನ್ನ ಸಿ ಆಫ್ ಮಾಡೋಕೆ ಹೋಗ್ತೈತೆ. ಹಲೋ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್. ಚಾನಲಿಗೆ ಫಸ್ಟ್ ಟೈಮ್ ಬಪ್ಪುದಾದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿಬಿಡಿ. ಸೊ ಈಗ ಎಂತ ಅಂದರೆ ನಮ್ಮ ಹೆಂಡತಿಗೆ ಒಂದು ಅಪಾಯಿಂಟ್ಮೆಂಟ್ ಇತ್ತು. ಯಾವ ಅಪಾಯಿಂಟ್ಮೆಂಟ್ ಅಂತ ಕಡೆಗೆ ಹೇಳ್ತೆ. ಸೊ ಈಗ ಅವ್ರು ಅಲ್ಲಿಗೆ ಹೊರಟಿರು. ನನ್ನ ಅಮ್ಮಂಗೂ ಒಂಚೂರು ಬ್ರಹ್ಮೋರ್ದಂಗೆ ಕೆಲಸ ಇತ್ತು. ಸೊ ಅವ್ರನ್ನ ಇಬ್ರು ಡ್ರಾಪ್ ಮಾಡಿ ಬಂದು ನಂದು ಕೆಲಸ ಸ್ಟಾರ್ಟ್ ಮಾಡಿದೆ. ನಾನು ಇವತ್ತಿಂದ ಇತ್ತಲ್ಲ ಶಾರ್ಟ್ಸ್. ನಾನು ಇವತ್ತಿಂದ ಇತ್ತಲ್ಲ ಶಾರ್ಟ್ಸ್ ಎಲ್ಲ ಅಪ್ಲೋಡ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ದೆ. ನೀವು ಕೂಡ ಒಂದು ಚೆಕ್ಔಟ್ ಮಾಡಿ ಶಾರ್ಟ್ಸ್ ಎಲ್ಲ. ಇವತ್ತೊಂದು 3 ಶಾರ್ಟ್ಸ್, ನಾಳೆ ಒಂದು 3 ಶಾರ್ಟ್ಸ್ ಹಂಗೆಲ್ಲ ಇತ್ತು. ಯಾಕಂದ್ರೆ ನಾನು ಸ್ವಲ್ಪ ಕವರ್ ಅಪ್ ಮಾಡೋಕೆ ಇಷ್ಟೊತ್ತವರೆಗೆ ನಾನು ಹಾಕಲೇ ಇಲ್ಲ. ಸೊ ಅದಾದ್ಮೇಲೆ ನಾನು ರೆಗ್ಯುಲರ್ ಆಗಿ ಶಾರ್ಟ್ಸು ಹಾಕ್ತೆ, ವೀಡಿಯೋಸು ಹಾಕ್ತೆ, ಮತ್ತು ಎಂತಾರೆ ಇಂಟ್ರಾಕ್ಟಿವ್ ಮಾಡೋಕೆ ಅಂತ ಕಾಂಬ. ಬಟ್ ಅದು ಹೇಳ್ತಾ ನಾವೀಗ ನಮ್ದು ಬ್ರಹ್ಮೋರದ ಜರ್ನಿ ಸ್ಟಾರ್ಟ್ ಮಾಡುವ. ಹಾಂ ದಟ್ ಸಿಂಗಲ್ ಒನ್ ಹೌದಲ್ಲ. ಕಷ್ಟ ಅರ್ಧ ತಿಂದಿಟ್ಟೆ ನೀನದು ಅರ್ಧ ನಾನು ತಿಂದು ಬಂದದಲ್ಲ, ನಿನ್ನ ಕಂಡೆ ತಿಂಬೋದು ನಾನು. ಸೊ ಈಗ ನಾವು ಬ್ರಹ್ಮರ ಮುಟ್ತೆ ಇವರಿಬ್ಬರನ್ನ ಡ್ರಾಪ್ ಮಾಡಿ ನಾನು ಇಲ್ಲಿಂದ ಹೊರಟದ್ದು. ಯಾಕಂದ್ರೆ ನಂಗೂ ಒಂಚೂರು ಆಫೀಸ್ ಕೆಲಸಕ್ಕೆಲ್ಲ ಒಂಚೂರು ಪ್ರಿಪರೇಷನ್ ಎಲ್ಲ ಮಾಡೋಕಿತ್ತು. ಸೊ ನಿಮಗೆ ಥ್ಯಾಂಕ್ ಯು ಅಂತ ನೀವು ಹೇಳಕ್ ನಂಗೆ. ಬಾಯ್ 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 ಥ್ಯಾಂಕ್ ಯು. ನಾನು ಅಲ್ಲೇ ಬರ್ತೆ. ಹಾಂ ಇಬ್ರು ಡ್ರಾಪ್ ಮಾಡಿ ಆಯ್ತು. ಇನ್ನು ನಾನು ಮನೆಗೆ ಹೊರಟದ್ದು. ಸೊ ನಮ್ಮ ಹೆಂಡತಿ ಮತ್ತು ನಮ್ಮ ಅಮ್ಮ ಅವ್ರದ್ದು ಕೆಲಸ ಎಲ್ಲ ಆಗಿ ಬಂದ್ರೆ. ಈಗ ಇವರು ವೆಜಿಟೇರಿಯನ್ ಇವತ್ತು ಮಂಡೇ ಅಲ್ಲ. ಸೊ ಅವರೇ ಎಂಥದ್ದು ಸ್ಪೆಷಲ್ ಮಾಡ್ಕೊಂಡಿರು. ಚಪಾತಿ ಅದಕ್ಕೆ ಕ್ಯಾಪ್ಸಿಕಮ್ ಚೀಸ್ ಎಲ್ಲ ಹಾಕೊಂಡು ಒಳ್ಳೆ ಶೆಫ್ ಆಯ್ರಿ ಈಗ ಇತ್ತೀಚೆಗೆ. ಇದೆಲ್ಲ ನಾನೇ ಟ್ರೈನಿಂಗ್ ಕೊಟ್ಟದ್ದು, ಅದು ಬೇರೆ ವಿಷಯ. ಯಾವ ವರ್ಷ ಟ್ರೈನಿಂಗ್ ಕೊಟ್ಟದ್ದು? ಅದು ನಮ್ಗಂತೂ ವೈಟ್ ರೈಸ್ ಮತ್ತು ನಿನ್ನಿದು ಒಂಚೂರು ಕ್ರಾಬ್ ಹೀರೋಸ್ ಉಳಿದಿತ್ತು ಮತ್ತು ಪುಳಿ ಮುಂಚಿ ಕೂಡ ಇತ್ತು. ನಾನು ಅದು ಹಾಕಿ ಊಟ ಮಾಡ್ತೆ. ನಂಗಂತೂ ನಾನ್ ವೆಜ್ ಡೈಲಿ ಇರುತ್ತೆ ನನಗೆ. ಸೊ ನಮ್ದು ಊಟ ರೆಡಿ ಇತ್ತು. ಪುಳಿ ಮುಂಚಿ, ರೈಸ್ ಮತ್ತು ಕ್ರಾಬ್ ಹೀರೋಸ್ ಇತ್ತು. ಸೊ ಈಗ ನಮ್ದು ಗಡ್ದಂಗೆ ಊಟ ಆಯ್ತು. ಊಟ ಎಲ್ಲ ಆದಮೇಲೆ ನಿಮ್ಗೆ ನಾನು ಆಗಲೇ ಹೇಳ್ತಾ ಇದ್ದೆ, ನಾನು ನಮ್ಮ ಹೆಂಡ್ತಿನ ಎಲ್ಲಿಗೋ ಡ್ರಾಪ್ ಮಾಡಿದೆ ಅಂತ. ಅದು ಎಲ್ಲಿಗಂದರೆ ಅದು ಕಡೆಗೆ ಹೇಳ್ತೇವೆ ನಾವು ನಿಮ್ಗೆ. ಅದು ಯಾವುದೋ ಒಂದು ಇಂಪಾರ್ಟೆಂಟ್ ಕೆಲಸ ಇದ್ದಿತ್ತು ಅವರಿಗೆ. ಅದು ಸಕ್ಸಸ್ ಆಗತ್ತಿಗೆ ನಾನು ನಿಮ್ಗೆ ಹೇಳ್ತೆ. ಜಾಸ್ತಿ ಟೈಮ್ ಇಲ್ಲ, ಇನ್ನೊಂದು 1-2 ವಾರದಂಗೆ ಗೊತ್ತಾಗ್ತದೆ ಅದ್ರದ್ದು ಎಂತ ಅಂತ. ಸೊ ಅದೆಲ್ಲ ಕೆಲಸ ಆದಮೇಲೆ ಅವ್ರು ತುಂಬ ವೇಟಿಂಗ್ ಕೂಡ ಮಾಡಿದಿರಿ. ಅದ್ರ ಬಗ್ಗೆ ಅವ್ರು ಹೇಳ್ತಿದ್ದಿರ್ತಾರೆ. ಹಾಗೆ ತಲೆನೋವು ಆಗ್ತೈತೆ ಸತ್ಯವು. ಅಂದ್ರೆ ಇದು ಎಕ್ಸ್ಪೀರಿಯನ್ಸ್ ತುಂಬ ಟೈರಿಂಗ್ ಇದ್ದಿರ್ತ. ಬಟ್ ಅದು ಸಕ್ಸಸ್ ಆದಮೇಲೆ ನಾವು ನಿಮ್ಗೆ ಅದು ಪೂರ ಎಕ್ಸ್ಪೀರಿಯನ್ಸ್ ಹೇಳ್ತು. ನ್ಯೂ ವರ್ಸಸ್ ಓಲ್ಡ್ ಇದೆ. ಪ್ರತಿಯೊಬ್ಬರದು ಎಕ್ಸ್ಪೀರಿಯನ್ಸ್ ಒಟ್ಟು ಮಾಡಿ ಹೇಳ್ತು, ಡಿಫ್ರೆನ್ಸ್ ಆ್ಯಂಡ್ ಆಲ್ ಆಫ್ ದ್ಯಾಟ್. ಆಬ್ಸಲ್ಯೂಟ್ಲಿ ಅದೆಲ್ಲ ಮಾಡುವ. ಬಟ್ ಈಗ ಫಸ್ಟ್ ಎಂತಂದರೆ ನಂದೊಂಚೂರು ಕೆಲಸ ಎಲ್ಲ ಪೆಂಡಿಂಗ್ ಇತ್ತು. ಅದೆಲ್ಲ ನಾನು ಸ್ಟಾರ್ಟ್ ಮಾಡಿ ಅದೆಲ್ಲ ಫಿನಿಶ್ ಮಾಡಿದೆ. ಅದು ಆದ್ರ ಮೇಲೆ ನಿಮ್ಮನ್ನ ನಾನು ಕಡೆ ಕಾಣ್ತೆ. ಈಗ ಅಂಟಿಲ್ ದೆನ್ ಬಾಯ್. ಸೊ ಇವತ್ತೊಂದು ಪಾರ್ಸೆಲ್ ಬಂದಿತ್ತು ನಮ್ಮ ಹೆಂಡ್ತಿದ್ದು ನೈಕದಿಂದ. ಅದು ಎಂತಂತ ಅವ್ರ ಹತ್ರ ಕೊಟ್ಟಿಗೆ ಎಂಬ ಕಡೆಗೆ ಅವ್ರ ಲೇಡೀಸ್ ಪ್ರಾಡಕ್ಟ್ ಎಲ್ಲ ನಾವು ಓಪನ್ ಮಾಡಿದ್ರೆ ಸರಿ ಆತ್ಲೆ. ಮೇಡಮ್ ನಿಮ್ದೊಂದು ಪಾರ್ಸೆಲ್ ಬಂದಿತ್ತು. ಇಲ್ಲ ನಾನು ಓಪನ್ ಮಾಡಲೆ. ಗುಡ್, ವೆರಿ ಗುಡ್. ಎಂತ ಇದೆ? ಸಿಗರೇಟಾ? ಸೀಕ್ರೆಟ್ ಅಂದ್ರೆ ಓ ಸಾರಿ. ಅದೆಲ್ಲ ವ್ಯಾಸನ ನಮಗಿಲ್ಲ. ವ್ಯಾಸನ ಎಂತ ಅದು ವ್ಯಾಸನ? ನಿಮ್ದು ಡಿಕ್ಷನರಿ ಲೈಕ್ ಇತ್ತು. ಇದು ಒಂಚೂರು ಲೈಕ್ ಎಂಬುಕ. ಪಾಪ ಅವ್ರದ್ದು ಕೈ ಇತ್ತಲ್ಲ ಒಂಚೂರು ಸ್ಪ್ರೇನ್ ಆಯ್ತು. ಎಂತಂದರೆ ಮೊನ್ನೆ ಅವರು ಅಡುಗೆ ಎಲ್ಲ ಮಾಡಿದ್ದೀರಲ್ಲ, ಮಟರ್ ಪನ್ನೀರ್ ಮಾಡಿದ್ದೀರಿ. ಸೊ ಅದು ಮಾಡೋತ್ತಿಗೆ ಅದನ್ನ ಜಾಸ್ತಿ ಅವ್ರು ಹಿಂಗೆ ಮಾಡಿ ಒಂಚೂರು ಕೈಗೆ ನೋವಾಯ್ತು ಅವರಿಗೆ. ಬಟ್ ಅವ್ರು ಯಾಕಂದ್ರೆ ಇದೆಲ್ಲ ಮಾಡಿ ಅಭ್ಯಾಸ ಇಲ್ಲ ಅಲ್ಲ ಅವರಿಗೆ, ಕುಕಿಂಗ್ ಎಲ್ಲ ಮಾಡಿ ಅಭ್ಯಾಸ ಇಲ್ಲ ಅವರಿಗೆ. ಹೆಂಗೆ ಗ್ರಹಿಸ್ತಾ ಇದ್ದಾರೆ ಕಾಣಿ ಸುಳ್ಳು ಹೇಳಿದ್ರೆ. ಅಲ್ಲ ಅದೆಲ್ಲ ಯಾರು ಕೇಳ್ರ. ಓಕೆ, ಸೊ ಈಗ ನೈಕದ್ದು ಅನ್ಬಾಕ್ಸಿಂಗ್ ಮಾಡುವ. ನಮ್ದು ಫ್ಯಾಮಿಲಿ ಸ್ಟೋರಿ ಕಡೆಗೆ ಹೇಳುವ. ಹಾಂ ಸಾರಿ. ಎಸ್ ಅದು ಜಾಸ್ತಿ ಅಂತ ಇಲ್ಲ. ಕಂಡೀಷ್ನರಾ? ಡವ್ ಫೇಸ್ ವಾಶ್. ಪ್ಯಾಕಿಂಗ್ ಒಳ್ಳೇದಿತ್ತು. ಶಾಂಪೂ ಇದೆ ಶಾಂಪೂ ಡವ್ ಎಲ್ಲ ಡವ್ ಇದೆ ಈ ಸರಿ. ಲಾಸ್ಟ್ ಟೈಮ್ ಬೇರೆ ಯಾವುದು ಕಂಪನಿ ತಗೊಂಡು ಡವ್ ಇದು ರಿಚುವಲ್ಸ್ ಇತ್ತಲ್ಲ. ಡವ್ ಇದು ರಿಚುವಲ್ಸ್ ಇದ್ರಂಗೆ ಓಟ್ ಮೀಲ್
ಓಟ್ ಮಿಲ್ಕ್ ಮತ್ತೆ ನಾನು ಓಟ್ ಮಿಲ್ ಬೆಳಿಗ್ಗೆ ತಿಂಡಿ ತಿಂಬೋದು ಬೇಡ ಅಂತ ಹನಿ ಅಂದ್ರೆ ಮದ್ದು ಎಂತ ಹೇಳ್ತಾರೆ ಹನಿಗೆ ಅಂತ ಹೇಳೋದು ಮದ್ದು ಹನಿಗೆ ಅಂತ ಹೇಳ್ಬೇಕಂದ್ರೆ ಜೇನುತುಪ್ಪ ಮತ್ತೆ ಓಟ್ಸಿದ ಹಾಲು ಇತ್ತಿದ್ರ ಈಗ ಅದ್ರಾಗ ಎಂತ ಮಾಡ್ಲಕ್ಕ ಚಾ ಅಂತಾರೆ ಸ್ಮೆಲ್ ತುಂಬಾ ಒಳ್ಳೆದಾಯ್ತು ಲಾಗಿತ್ತು ಆಕ್ಚುಲಿ ಕಾಮುಕು ಶೇಪು ಲಾಗೆ ಯಾವ್ದು ಉಲ್ಟಾ ಯಾವ್ದು ಇದು ಚೀಗೆ ಓಕೆ ಓಕೆ ಹಿಂಗೆ ಇಡುದು ಬಟ್ ಕೆಳಗಿಂದ ಓಪನ್ ಮಾಡೋದಾ ನಾವು ತಗೊಂಡದ್ ನಾಯ್ಕದಿಂದ ಒಳ್ಳೆದೆಲ್ಲ ಪ್ರಾಡಕ್ಟ್ಸ್ ಸಿಕ್ಕತ್ತೆ ಅಥೆಂಟಿಕ್ ಹಂಗಾರೆ ನೀ ಹೇಳುದು ಇದು ಡವ್ ಕೂಡ ಡೂಪ್ಲಿಕೇಟ್ ಮಾಡ್ತಾರ ಜನರು ಇಲ್ಲೇ ಒಂದು ಹೋಗಿ ಕಾಣ್ತೀವಿ ನಮ್ಗೆಲ್ಲ ಅಲ್ಲಿ ಮುಂಬೈ ಹಂಗೆ ಮಸ್ತ್ ಕೌಂಟರ್ಫಿಟ್ ಪ್ರಾಡಕ್ಟ್ಸ್ ಎಲ್ಲ ಸಿಗ್ತದೆ ಇಲ್ಲೆಲ್ಲ ನಮ್ಮ ಹಳ್ಳಿ ಬದಿಯೆಲ್ಲ ಸ್ವಲ್ಪ ಪಾಪದ ಜನರು ಅದೆಲ್ಲ ಸಿಕ್ಕೋದಿಲ್ಲ ಅಂತ ಪಾಪ ಅವ್ರ ಕೈ ಒಂಚೂರು ಆಕ್ಚುಲಿ ಸ್ಪ್ರೇನ್ ಆಗಿತ್ತು ಅಂತಂದ್ರೆ ಮೊನ್ನೆ ನಾಯಿ ಕಚ್ಚಿದ್ದು ನಾಯಿ ಅಲ್ಲ ನನ್ನ ಗಂಡ ಕಚ್ಚಿದ್ದು ಎಂತ ಮಾಡ್ತಿದ್ರಿ ಅವ ಎಂತ ಮಾಡ್ತಿದ್ರಿ ಇದು ಎಂಥದ್ದು ಒಂದು ಟಿಪ್ಸ್ ತಡಿ ಫೇಸ್ ಟಿಪ್ಸ್ ಆಯ್ತು ತಲೆ ಕೂಡ ಹ್ಯಾರಿ ಓಕೆ ಬೇಡ ಡಿಸ್ಟರ್ಬ್ ಮಾಡೋದು ಬೇಡ ಹೊರದು ಫೇಸ್ ಕೇರ್ ಟಿಪ್ಸ್ ಎಲ್ಲ ಆತಿತ್ತು ಹೇರ್ ಕೇರ್ ಟಿಪ್ಸ್ ಸೊ ಈಗ 5:05 ಆಯ್ತು ನನ್ನ ಕೆಲಸ ಕೂಡ ಆಯ್ತು ನನ್ನ ಹೆಂಡತಿ ಇದ್ರಲ್ಲ ಮಮತಂದು ಮಾಮಿ ಒಬ್ರು ಬಂದಿದ್ದೀರಿ US ಇಂದ ಅವ್ರು ವಾಪಸ್ ರಿಟರ್ನ್ ಮುಂಬೈಗೆ ಹೋಗ್ತಿದ್ರಿ ಈಗ ಸೊ ನಾವು ಅವ್ರನ್ನ ಡ್ರಾಪ್ ಅಲ್ಲ ಅವ್ರನ್ನ ಸಿ ಆಫ್ ಮಾಡೋಕೆ ಹೋಗ್ತಿತ್ತು ಸೊ ಅಲ್ಲಿಂದ ನಾನೊಂದು ಸ್ಪಾಟಿಗೆ ಕರ್ಕೊಂಡು ಹೋಗ್ತೆ ಮಮತಾ ಇಲ್ಲಿವರೆಗೆ ಆ ಸ್ಪಾಟಿಗೆ ಹೋಗಿಲ್ಲ ಅದೊಂದು ಸ್ಪೆಷಲ್ ಸ್ಪಾಟ್ ಅವಳಿಗೆ ಒಂದು ಸರ್ಪ್ರೈಸ್ ಕೊಡ್ತೆ ಫೋಟೋದಂಗೆ ಕಂಡಿದ್ದಾಳೆ ನನ್ನೊಟ್ಟಿಗೆ ಬಟ್ ಅದೊಂದು ತೋರ್ಸಕ್ಕೆ ಅವಳನ್ನ ಅಲ್ಲಿ ಕರ್ಕೊಂಡು ಹೋಗ್ತೆ ಗಂಟೆ ಹೆಂಗು 5 ಆಯ್ತಲ್ಲ ಈಗ ಅಷ್ಟು ಬಿಸಿಲು ಇಪ್ಪೋದಿಲ್ಲ ಸೊ ನಾವು ಹೊರಡು ಅಮ್ಮ ನಾವು ಹೋಗಿ ಬದತ್ತಲ್ಲ ಅವ್ರದ್ದು ಮಾಮಿನ ಸಿ ಆಫ್ ಮಾಡಿ ಬದತ್ತಾಗ ಬೈ ಡೈಸನ್ HDFC ATM ಬ್ಯಾಗ್ ಹಿಡ್ಕೊಂಡೀಗ ಆಲ್ಮೋಸ್ಟ್ ಲೈಕ್ 20 kilos ಬಾಯ್ 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 ಹಾಂ ಯಾರು ಒಳಗಿಲ್ಲ ಸೊ ಈಗಷ್ಟೇ ನಾವು ನಮ್ಮ ಮಮತನ ಮಾಯಿನ ಬಸ್ಸಂಗೆ ಬಿಟ್ಟು ಬಂತು 5 ಗಂಟೆಗೆ ಬಸ್ ಬರ್ತದಂತೆ ನಾವು ಇಲ್ಲಿಗೆ 4:50ಕ್ಕೆ ಬಂದಿದ್ದೀವಿ ತಾರು ಬಸ್ ಬಂದದ್ದು ಈಗ ಎಷ್ಟಾಯ್ತು ಗೊತ್ತಾ ಗಂಟೆ 6:04 ಆಯ್ತು 1 ಗಂಟೆ ನಾವಿಲ್ಲಿ ಸುಮ್ಮನೆ ಕೂತ್ಕೊಂಡಿದ್ದೀವಿ ಅಡೆಂತ ಮಾಡೋದು ಅಲ್ಲೆಂತ ಸಂತೆಗಟ್ಟಿ ಹತ್ರ ಬ್ಲಾಕ್ ಇದ್ದಿತ್ತು ಅಂತ ಹೇಳ್ರಿ ಅವರು ಈಗ ಟ್ರೈನ್ ಬಸ್ ಎಲ್ಲ ಹಾಗೆ ಟೈಮಿಗೆ ಬರ್ತೇ ಇಲ್ಲ ಯಾವುದು ಸೊ ಈಗ ಇಷ್ಟೊತ್ತು ನಾವು ವೆಯ್ಟ್ ಮಾಡಿ ಆದ್ರ ಮೇಲೆ ಫೈನಲಿ ಅವ್ರನ್ನ ನಾವು ಸಿ ಆಫ್ ಮಾಡಿ ಬಂತೀಗ ಅವ್ರ ಬಸ್ ಆಕ್ಚುಲಿ ಭಾರಿ ಲೈಕ್ ಇದ್ದಿದ್ದು ಕ್ಯಾನ್ರಾ ಪಿಂಟೋ ಗೊತ್ತಾ ತುಂಬಾ ಲೈಕ್ ತುಂಬಾ ಸ್ಪೇಷಿಯಸ್ ಮತ್ತು ತುಂಬಾ ಲಕ್ಸುರಿಯಸ್ ಕಂಡಂಗೆ ತೋರುತ್ತೆ ವೆರಿ ನೈಸ್ ಬಸ್ ನಾವು ಟ್ರಾವೆಲ್ ಮಾಡಿದ್ ಮಸ್ತ್ ಬಟ್ ಇಟ್ಸ್ ಕ್ಯಾನ್ರಾ ಪಿಂಟೋ KSRTC ಐರಾವತ್ ಇದೆಲ್ಲ ಲೈಕ್ ಸೊ ನೆಕ್ಸ್ಟ್ ಟೈಮ್ ನಾವು ಎಲ್ಲಿಗಾರ ಹಾಕೋದಾದ್ರೆ ಕ್ಯಾನ್ರಾ ಪಿಂಟು ಒಂದು ಆಪ್ಷನ್ ಇಟ್ಕೊಂಡ್ಲಕ್ಕೆ ಸೊ ಇರ್ಲಿ ಅದು ಹೇಳ್ತಾ ಈಗ ನಾವು ಒಂದು ಇನ್ನೊಂದು ಸ್ಪಾಟಿಗೆ ಹೊರಟಿದ್ದೆ ಈಗ ಎಲ್ಲಿಗಂತ ಮಮತಂಗೂ ಗೊತ್ತಿಲ್ಲ ಮಮತಾ ಫಸ್ಟ್ ಟೈಮ್ ಇಲ್ಲಿಗೆ ಹಾಕೋದು ನಾನು ಅವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದೆ ಅವರು ತುಂಬ ದಿನ ಕಂಪ್ಲೇಂಟ್ ಇದ್ದಿದ್ದು ನಾನು ಎಲ್ಲಿಗೂ ಕರ್ಕೊಂಡು ಹೋಗ್ತಿಲ್ಲ ಅಂತ ಅವ್ರನ್ನ ಬಟ್ ಅದು ಟೈಮ್ ಆಯ್ತು ನಾನು ಎಲ್ಲಿಗೂ ಕರ್ಕೊಂಡು ಹೋಗಿಲ್ಲ ಅದಕ್ಕೆ ಒಂದು ನಮ್ಮ ಊರಿದೊಂದು ಸ್ಪಾಟ್ ಅವ್ರಿಗೆ ತೋರಿಸ್ತಂತ ಈಗ ಕರ್ಕೊಂಡು ಹೋಗ್ತಿದ್ದೆ ಸೊ ಲೆಟ್ ಅಸ್ ಸಿ ಇನ್ ದಟ್ ಸ್ಪಾಟ್ ಇಲ್ಲ ಹೆದರಿಕೆ ಅಂತ ಇಲ್ಲ ಅಲ್ಲಿಗೆ ಹೊರಗತೆಗೆ ನಿಂಗೂ ಖುಷಿ ಹತ್ಕೊಂಡು ಅನ್ಫಾರ್ಚುನೇಟ್ಲಿ ಆ ಪ್ಲಾನ್ ಪೋಪಟ್ ಆಯ್ತು ಯಾಕೆ ಗೊತ್ತಾ ನಮ್ಗೊಂದು ರಿಸೆಪ್ಷನಿಗೆ ಹಾಕೋಗಿತ್ತು ಈಗ ನೈಟಿಗೆ ಅಲ್ಲಿ ಲೇಟ್ ಆಗ್ತೈತೆ ಅಂತ ಅಮ್ಮ ಹೇಳ್ರಿ ಇಲ್ಲಿ ಬಸ್ ಒಂಚೂರು ಲೇಟ್ ಬಂತ ಇಲ್ಲ ನಮ್ಗೆ ಅದೊಂದು ಸಣ್ಣ ಪ್ಲಾನ್ ಕ್ಯಾನ್ಸಲ್ ಮಾಡ್ಕಾಯ್ತು ಬಟ್ ನೋ ಪ್ರಾಬ್ಲಮ್ ಅಲ್ಲಿಗೆ ಅದೇನು ಜಾಗ ಓಡಿ ಹೋಗ್ತಿಲ್ಲ ನಾವು ವಾಪಸ್ ಇವ್ರನ್ನ ಕರ್ಕೊಂಡಪ್ಪ ಇವ್ರೊಂದು ಓಡಿ ಹೋಯ್ತಿದ್ರೆ ಸಾಕು ಹೋಯ್ ಈಗ ಮನೆಗೆ ಬೆಂಡ ಕೊಡುವ ಫಸ್ಟ್ ಸೊ ನಮ್ಗೊಂದು ಫಂಕ್ಷನಿಗೆ ಹಾಕೋಗಿತ್ತಲ್ಲ ಆ ಫಂಕ್ಷನಿಗೆ ಹಾಕೋಕೆ ನಾನೀಗ ಸ್ನಾನ ಮಾಡಿ ರೆಡಿಯಾಗಿ ಬಂದಿದೆ ಇನ್ನು ದೇವ್ರ ಪೂಜೆ ಒಂದು ಮಾಡಿ ಕಡೆಗೆ ರೆಡಿಯಾಗಿ ಮತ್ತು ಸೊ ಈಗ ನಾವೆಲ್ಲ ರೆಡಿಯಾಗಿ ಪಪ್ಪ ಅಂತೂ ತುಂಬ ಹೊತ್ತಾಯ್ತು ರೆಡಿಯಾಗಿ ಕೂಕೊಂಡಿದ್ವಿ ಅಮ್ಮನೂ ರೆಡಿ ನಾವು ರೆಡಿ ಈಗ ನಾವು ಹೊರಟದ್ದು ರಿಸೆಪ್ಷನಿಗೂ ಇವರು ರೆಡಿ ಆಯಿತು ಇದು ಇವ್ರದ್ದು ಔಟ್ಫಿಟ್ ಆಫ್ ದ ಡೇ ಓಹೋ ಸುಮಾರು ಲೇಟ್ ಆಯಿತು ಯಾಕಂದರೆ ಫಸ್ಟಿಗೆ ನಾವೇ ಲೇಟ್ ಆಗ್ತಿದ್ದೈತೆ ಕಡೆ ಕಾಮಗಾರಿ ಇವ್ರು ಲೇಡೀಸಿಗೆ ಒಂಚೂರು ಲೇಟ್ ಆಯಿತು ಡ್ರೆಸ್ಸಿಂಗ್ ಗೋಲ್ಡ್ ಅದು ಇದು ಅಂತ ಇತ್ತಲ್ಲ ಬನ್ನಿ ಹೊರಡುವ ರೈಟ್ ಸೊ ನಾವೆಲ್ಲರೂ ರೆಡಿಯಾಗಿ ಈಗ ಹತ್ತಿ ಗಾಡಿ ಹಂಗೆ ಹೊರಟದ್ದು ಎಲ್ಲಿಗೆ ಉಡುಪಿ ಶಾಮಿಲಿಗೆ ಒಂದು ಡಿನ್ನರ್ ಫಂಕ್ಷನ್ ಇತ್ತು ರಿಸೆಪ್ಷನ್ ಬೇಸಿಕ್ಲಿ ಸೊ ಅದಕ್ಕೆಲ್ಲ ಹೊರಟಿದ್ದು ಎಲ್ಲರೂ ರೆಡಿಯಾಗಿ ಅವ್ರದ್ದು ಸ್ಟೈಲ್ ಹಂಗೆ ರೆಡಿ ಆಯ್ತು ಎಲ್ಲರೂ ಈಗ ವಿದಿನ್ 20-25 ಮಿನಿಟ್ಸ್ ನಾವು ಅಲ್ಲಿ ಮುಟ್ಟಕ್ಕೆ ಆ್ಯಕ್ಚುಲಿ 7 o'clock ಇಲ್ಲಿಂದ ಹೊರಡಕ್ಕಂತ ಎಣಿಸುತ್ತೆ ಬಟ್ 7:50 ಆಯ್ತು ಈಗ ಆಲ್ರೆಡಿ
ಹಾಂ ಸೊ ಲೆಟ್ಸ್ ಗೋ. ಈಗಷ್ಟೇ ನಾವು ಶಾಮಿಲಿಗೆ ಬಂದಿತ್ತು, ಇನ್ನು ಒಳಗೆ ಹೋಗಿ ಎಂತೆಲ್ಲ ಪ್ರೋಗ್ರಾಮ್ ಎಲ್ಲ ಇತ್ತು ಒಳಗೆ ಹೋಗಿ ಕಾಂಬ. ಒಳ್ಳೆ ಚಂದ ರೆಡಿ ಏರಿಯಾ ಸಾರಿ ಕಲೆಕ್ಷನ್ ಭಾರಿ ಲೈಕ್ ಇತ್ತು ನಿಮ್ಗೆ ಗೊತ್ತಿತ್ತಲ್ಲ. ಹಾಂ ಇಲ್ಗಣಿ ನಿಮ್ಮ ಸೀರೆ ಕಲೆಕ್ಷನ್ ಇದೆ, ಒಂದು ವಿಡಿಯೋ ಮಾಡಿ ಬಿಡುವ. ಸೊ ಈಗ ಊಟ ಎಲ್ಲ ಮುಗಿಸಿ ಕಾರ್ಯಕ್ರಮ ಕೂಡ ಮುಗಿಸಿ ನಾನು ಗಾಡಿ ಒಳಗೆ ಬಂದೆ. ಈಗ ನಮ್ಮ ಪಪ್ಪ ಅಮ್ಮ ಮತ್ತು ನಮ್ಮ ಹೆಂಡ್ತಿದ್ರಲ್ಲ ಅವ್ರನ್ನ ಒಂದು ಪಿಕ್ ಮಾಡುವ. ಇವ್ರದೆಲ್ಲ ಇನ್ನೂ ಪಟ್ಟಂಗ ಇನ್ನೂ ಆತೈತೆ. ಇವರ ಸುಮಾರು ಟೈಮ್ ಬಿಟ್ಟು ಸಿಗ್ತಾಯಿದ್ರೆ ಅದಕ್ಕೆ ಇರುತ್ತಲ್ಲ. ಸೊ ನನಗೂ ಹಾಗೆ ಅಲ್ದ, ನನ್ನ ಕಸಿನ್ ಇದ್ದ ದೀಪು. ಸೊ ಅವನೊಟ್ಟಿಗೆ ನಾವು ಮೊನ್ನೆ ಗೋಳಿ ಬಜೆ ಎಲ್ಲ ತಿಮ್ಮಕ್ಕೆ ಹೋಗಿತ್ತಲ್ಲ, ಅವ ಇಪ್ಪಕ್ಕೆ ಹೋಗಿ ನಂಗೆ ಒಂಚೂರು ಒಳ್ಳೇದಾಯ್ತು, ಟೈಮ್ ಪಾಸ್ ಆಯ್ತು, ಮಾತಾಡ್ತೇವೆ ಹೋಗಂತ. ಬನ್ನಿ ಬಾಬಾ. ನಂಗೆ ಊಟ ಎಲ್ಲ ಲೈಕ್ ಐತಲ್ಲ ನಂಗೆ ಫಸ್ಟ್ ಕ್ಲಾಸ್, ನಂಗೆ ಭಾರಿ ಲೈಕ್ ಆಯ್ತು. ಜನ ಜಾಸ್ತಿ ಆಯ್ತು, ಅವ್ರು ಎಷ್ಟು ಎನ್ಸ್ಕೊಂಡಿರಲ್ಲ ಅದರಿಂದ ತುಂಬಾ ಜಾಸ್ತಿ ಆಯ್ತು. ಬಟ್ ಅವ್ರು ಸುಧಾರಿಸ್ಕೊಂಡು ಒಳ್ಳೆ ಮಾಡಿ ಎಲ್ಲರಿಗೂ ಸಿಕ್ತು, ನಂಗೆ ಅದು ಖುಷಿ ಆಯ್ತು. ರೊಟ್ಟಿ ಸಾರು ಲೈಕ್ ಇದ್ದಿತ್ತು. ಹಬ್ಬದಿ ಒಂದು ನೀರ್ ಬಾಟ್ಲಿ ತಗೊಂಡು ಹಬ್ಬಕ್ಕ ಇರುತ್ತೆ ಹೈವೇ ಹಂಗೆಲ್ಲ ಸಿಕ್ಕುತ್ತೆ. ಮತ್ತೆ ಬಾಯ್ 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 ಬಾಯ್. ನಮ್ಮ ಮಾಮಿ ಇದ್ರಲ್ಲ ಭಾರಿ ಹುಷಾರಾಯ್ರು, ಅವ್ರಿಗೆಲ್ಲ ಗೊತ್ತೈತಿ ಎಷ್ಟೊತ್ತಿಗೆ ಬ್ಲಾಗ್ ಬರ್ತತ್ತೆ, ಎಷ್ಟೊತ್ತಿಗೆ ನಾ ರೆಕಾರ್ಡ್ ಮಾಡ್ತಿದ್ದೆ ಎಲ್ಲ ಅರ್ಥ ಆಯ್ತು. ನಂಗೆ ಅದು ಇದ್ದಿತ್ತಲ್ಲ ಒಂದು ಇದು ಕಂಡ್ರಿ ಸ್ಟ್ಯಾಚು ಕಣಂಗೆ ನೀರು ತಗೊಂಡೆ, ಒಂದು ಕೋಲ್ಡ್ ಒಂದು ರೂಮ್ ಟೆಂಪರೇಚರ್. ನೀರೆಲ್ಲ ತಗೊಂಡಾಯ್ತು. ಅಮ್ಮ ವಾರ್ಮ್ ಕುಡಿದ್ರಿ ಅಲ್ದ, ವಾರ್ಮ್ ಒಳ್ಳೇದು. ಓಕೆ, ಸೊ ಈಗ ನೀರೆಲ್ಲ ತಗೊಂಡಾಯ್ತು, ನೀರೆಲ್ಲ ಕುಡ್ದಾಯ್ತು. ಇನ್ನು ಜರ್ನಿ ಕಂಟಿನ್ಯೂ ಮಾಡುತ್ತೆ. ಈಗ ಡೈರೆಕ್ಟ್ ಮನೆಗೆ ಹೋಗಿ ಮಾತಾಡುವಲ್ದ? ಎಸ್, ಮನೆಗೆ ಹೋಗಿ ಮಾತಾಡು. ಈ ಶೆಗೆಗಿತ್ತಲ್ಲ ರಾತ್ರಿ ಕಟ್ಟು ಎಷ್ಟು ನೀರು ಕುಡಿತು ಅಷ್ಟು ಕಮ್ಮಿ. ಹಾಂ ಇತ್ತು ಒಳಗೆ, ಜಾಸ್ತಿ ನೀರು ಕುಡಿಬೋ ನೀರು ಕೆಳಗೆ ಇತ್ತು. ನಮ್ದು ಊಟ ಎಲ್ಲ ಆಯ್ತು, ಭಾರಿ ಒಳ್ಳೆ ಫಂಕ್ಷನ್ ಇದ್ದಿದ್ದು ಮಾರೆ. ಅದೆಲ್ಲ ಆದ್ಮೇಲೆ ಮನೆಗೆ ಬಂದು ಸ್ವಲ್ಪ ಎಡಿಟಿಂಗ್ ಎಲ್ಲ ಕೆಲಸ ಎಲ್ಲ ಇದ್ದಿತ್ತಲ್ಲ, ಆಬ್ವಿಯಸ್ಲಿ ಅದನ್ನ ನಾನು ಎಡಿಟಿಂಗ್ ಎಲ್ಲ ಹಾಕಿದೆ. ಈ ಎಡಿಟಿಂಗ್ ಮಾಡೋದು ವೀಡಿಯೋ ಇತ್ತಲ್ಲ ನಾಳೆ 1 ಗಂಟೆಗೆ ಬರುತ್ತೆ. ಸೊ ನೀವು ಈಗ 9 ಗಂಟೆ ಒಂದಾಗಿರುತ್ತೆ. ಸೊ ಇವತ್ತಿಂದ ನೆಕ್ಸ್ಟ್ ಸಂಡೇವರೆಗೆ ಪ್ರತಿದಿನ ಇಡೀ ವಾರಕ್ಕೆ 1 ಗಂಟೆಗೆ ನಾನು ಅಪ್ಲೋಡ್ ಮಾಡ್ತೇವೆ ವೀಡಿಯೋನ. ಸೊ ನೀವು ಎಲ್ಲರೂ ಕೂತ್ ಕಾಣಿ. ನಾನು 1 ಗಂಟೆಗೆ ಯಾಕೆ ಅಪ್ಲೋಡ್ ಮಾಡ್ತಿದ್ದೆ ಅಂತ ಹೇಳಿದ್ರೆ, ನಾನು ಈ ಒಂದು ವಾರ ಒಂದು ಎಕ್ಸ್ಪೆರಿಮೆಂಟ್ ಕಣಂಗೆ ಎಷ್ಟು ಜನರಿಗೆ ರೀಚ್ ಆಯ್ತು ನನ್ನ ವೀಡಿಯೋ ಅಂತ ಕಾಂಬಕ್ಕೆ ನಾನು ಟ್ರೈ ಮಾಡ್ತಿದ್ದೆ ಇದು. ಸೊ ಎಸ್, ಸಪೋರ್ಟ್ ಮಾಡಿ. ನೀವು ಹ್ಯಾಂಗೆ ಕಾಣ್ತೀರಿ ಹಾಗೆ ಕಾಣ್ತಾ ಹೇಳಿ. ಎಂಥರ ಕಮೆಂಟ್ಸ್ ಇದ್ರೆ ಅಥವಾ ಸಜೆಷನ್ಸ್ ಇದ್ದರೆ ನನ್ನ ಕಮೆಂಟ್ ಸೆಕ್ಷನ್ಗೆ 100% ಹಾಕಿ, ನಾನು ರಿಪ್ಲೈ ಮಾಡ್ತೆ ಅದಕ್ಕೆ. ಎಸ್, ಅಷ್ಟೇ. ಈ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಿದ್ದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಹಿಟ್ ದ ಲೈಕ್ ಬಟನ್. ನೀವು ಚಾನಲಿಗೆ ಫಸ್ಟ್ ಟೈಮ್ ಬರ್ಬೋದಾರೆ ಒಂದು ಸಬ್ಸ್ಕ್ರೈಬ್ ಮಾಡಿಬಿಡಿ. ಅದು ಹೇಳ್ತಾ ಥ್ಯಾಂಕ್ ಯು, ಗುಡ್ ನೈಟ್, ಬಾಯ್.